ಪಾರ್ಟ್ 25ರ ವಿಡಿಯೋ ಈಗ ಹಿಗ್ಗಾಮುಗ್ಗಾ ವೈರಲ್ ಆಗ್ತದೆ. ಚಂದ್ರಕಲಾ, ಯಾವ ರೇಂಜ್ ಅಲ್ಲಿ ಅಂತಂದ್ರೆ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇರೋದು, ಇಲ್ಲಿ ಸೌಜನ್ಯ ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇರೋದು. ಸೌಜನ್ಯ ಕೇಸ್ ನಂತರ ಈ ಧರ್ಮಸ್ಥಳ ಸಂಘ ಹುಟ್ಟಿಕೊಳ್ಳುವಂತೆ ಹೆಂಗೆ ಅಣ್ಣಂದು ಸ್ಟೇಟ್ಮೆಂಟು. ಸೌಜನ್ಯ ಕೇಸನ್ನ ಮರೆಮಾಚೋದಕ್ಕೆ ಈ ಪ್ಲಾನ್ ಮಾಡಿದ್ದಾರಂತೆ. ಜನರನ್ನ ಸೆಳೆಯೋದಕ್ಕೆ ಧರ್ಮಸ್ಥಳ ಸಂಘ ಸಂಸ್ಥೆ ಇವೆಲ್ಲವನ್ನು ಕೂಡ ಮಾಡಿದ್ದು ಅಂತ ಚಿನ್ನಯ್ಯ ಮಾಡಿರೋ ಆರೋಪದಲ್ಲಿದೆ ಸ್ಫೋಟಕ ಮಾಹಿತಿ. ಚಿನ್ನಯ್ಯ ಮಾಡಿರುವಂತಹ ಒಂದು ಆರೋಪ ಈ ರೀತಿ ಇದೆ. ಯಾವ ರೀತಿ ಇದೆ ಅಂತಂದ್ರೆ, ಸೌಜನ್ಯ ಪ್ರಕರಣ ಆದ್ಮೇಲೆ ಧರ್ಮಸ್ಥಳ ಸಂಘವನ್ನ ಹುಟ್ಟಾಕಲಾಯಿತು ಅಂತ. ಇದನ್ನ ನಾನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಧರ್ಮಸ್ಥಳ ಸಂಘ ಅಂತಂದ್ರೆ ತುಂಬಾ ಹೆಸರುವಾಸಿಯಾದಂತ ಸಂಘ. ಇದನ್ನ ನಾನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನಾನು ಪ್ರೈಮರಿಯಲ್ಲಿರುವಾಗಲೇ ಧರ್ಮಸ್ಥಳ ಸಂಘ ಇತ್ತು. ನಾನು ಪ್ರೈಮರಿ ಓದ್ತಿರ್ಬೇಕಾದ್ರೆ ನನಗೆ ಈಗಲೂ ನೆನಪಿದೆ, ನಮ್ಮ ಅಜ್ಜಿ ಸುತ್ತಮುತ್ತಲಿನ ನಮ್ಮ ಊರಿನ ಮಹಿಳೆಯರು ಸೇರ್ಕೊಂಡು ಒಂದು 10-12 ಜನ ಧರ್ಮಸ್ಥಳ ಸಂಘ ಅಂತ ಹೇಳೋದೊಂದು ದೊಡ್ಡ ಇಷ್ಟುದ್ದ ಲಾಂಗ್ ಬುಕ್, ಅದರಲ್ಲಿ ಧರ್ಮಸ್ಥಳ ಸಂಘ ಅಂತ ಹೇಳಿ ಬರೆದಿದ್ರು. ಒಂದು 10 ಜನ ಸೇರಿತ್ತು. ಅದರಿಂದ ಗೋಬರ್ ಗ್ಯಾಸ್ನು ಮಾಡಿಸ್ಕೊಟ್ಟಿದ್ರು. ಊರು ಹಳ್ಳಿಗೆ ಗೋಬರ್ ಗ್ಯಾಸ್ ಗೊತ್ತಲ್ಲ, ಸಗಣಿ ಮುಖಾಂತರ ಗ್ಯಾಸ್ ಇದು ಮಾಡೋದು, ಗೊಬ್ಬರದಿಂದ ಗ್ಯಾಸ್ ಅನ್ನ ಉತ್ಪತ್ತಿ ಮಾಡುವಂಥದ್ದು. ಗೋಬರ್ ಗ್ಯಾಸ್ ಅನ್ನ ಧರ್ಮಸ್ಥಳ ಸಂಘದಿಂದ ನಮ್ಮ ಅಜ್ಜಿ ಮನೆಗೆ ಮಾಡಿಕೊಟ್ಟಿದ್ರು, ಹಂಗೆ ಬೇರೆ ಬೇರೆ ಮನೆಗೂ ಮಾಡಿಕೊಟ್ಟಿದ್ರು. ನಾನು ಪ್ರೈಮರಿ ಇದ್ದಾಗ. ಸೌಜನ್ಯ ಪ್ರಕರಣ ಆಗಿದ್ದು 2012ರಲ್ಲಿ. ನಾನು 7th ಮುಗಿಸಿದ್ದು 2011ನೇ ಬ್ಯಾಚ್ ಅಲ್ಲಿ. 2011 ನಾನು 7th ಮುಗಿಸಿದ್ದು. 12 ನಾನು 8th ಅಲ್ಲಿ ಇರ್ಬೇಕಾದ್ರೆ ಸೌಜನ್ಯ ಪ್ರಕರಣ ಆಗಿದ್ದು. ಇವ್ರು ಹೇಳ್ತಾ ಇದ್ದಾರೆ ಸೌಜನ್ಯ ಕೇಸ್ ಆದ್ಮೇಲೆ ಧರ್ಮಸ್ಥಳ ಸಂಘ ಅಂತ. ಸಂಪೂರ್ಣ ಸಾಕ್ಷಿ ನಾನೇ ಇದೀನಲ್ಲ ಇಲ್ಲಿ. ನಾನು ಪ್ರೈಮರಿ ಓದ್ತಿರ್ಬೇಕಾದ್ರೆ ಇವರು ಸಂಘ ಮಾಡ್ತಾ ಇದ್ದಿದ್ದು ಊರಲ್ಲಿ. ನಾನು ಪ್ರೈಮರಿವರೆಗೂ ಚಿಕ್ಕಮಂಗ್ಳೂರಲ್ಲೇ ಓದಿದ್ದು, ಹೈಸ್ಕೂಲ್ನ ಬೆಳ್ತಂಗಡಿಲಿ ಓದಿದ್ದು. ಆಯ್ತಾ, ನಾರವಿ ಅಂತ ಒಂದು ಊರಿದೆ, ಅಲ್ಲಿ ಓದಿದ್ದು ಹೈಸ್ಕೂಲು. ಹಂಗಿರುವಾಗ ನಮಗೆ ಸೌಜನ್ಯ ಪ್ರಕರಣ ಆದಾಗ ಅಲ್ಲಿ ಹೆಂಗಿತ್ತು ಬಿಸಿ ಅಂತ ನಮಗೆ ಗೊತ್ತಿದೆ. ಆ ಟೈಮಲ್ಲಿ ನಮ್ಮನ್ನು ಯಾರನ್ನೂ ಆಚೆ ಕಡೆ ಬಿಡ್ತಾ ಇರಲಿಲ್ಲ, ಓಡಾಡಕ್ಕೂ ಬಿಡ್ತಾ ಇರಲಿಲ್ಲ, ಊರಿಗೆ ಹೋಗೋದಕ್ಕೆ ಬಸ್ಸು ಇರ್ತಾ ಇರಲಿಲ್ಲ ಸರಿಯಾಗಿ, ಎಲ್ಲ ಅಡ್ಡಾಕೊಂಡು ಇದು ಮಾಡ್ದೆ. ಆದರೆ ಧರ್ಮಸ್ಥಳ ಸಂಘ ಮಾಡಿದ್ದು ಮುಂಚಿತವಾಗೇ ಮಾಡಿದ್ದು ಚಿನ್ನಯ್ಯ ಹೇಳಿಕೆಯಲ್ಲಿ ಯಾಕೋ ಸ್ವಲ್ಪ ಉರುಳಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಈ ಹೇಳಿಕೆ ಬಗ್ಗೆ ನೋಡೋದಾದ್ರೆ ಗೊತ್ತಿಲ್ಲ, ಸಿಂಪಲ್ ಆಗಿ ಮಾಡಿಬಿಟ್ಟು ಸೌಜನ್ಯ ಕೇಸ್ ಆದ್ಮೇಲೆ ದೊಡ್ಡ ಮಟ್ಟದಲ್ಲಿ ಮಾಡಿರ್ಬೋದು ಅಂತ ಈ ಚಿನ್ನಯ್ಯ ಹೇಳ್ತಾ ಇರ್ಬೋದು. ನಾವಿದನ್ನ ಇದು ಮಾಡಕ್ ರೆಡಿ ಇಲ್ಲ. ಇನ್ನೊಂದು ವಿಚಾರಕ್ಕೆ ಬರ್ತೀನಿ, ವೆರಿ ವೆರಿ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಬೇಗ ಎಲ್ರಿಗೂ ಕೂಡ ಶೇರ್ ಮಾಡಿ, ಎಲ್ರಿಗೂ ಕೂಡ ಲಿಂಕ್ ಶೇರ್ ಮಾಡಿ. ಈ ವಿಚಾರನ ಹೇಳೋದಕ್ಕೇನೆ ಅಥವಾ ಕೇಳೋದಕ್ಕೇನೆ ನೀವು ಕಾಯ್ತಾ ಇದ್ರಿ. ಚಿನ್ನಯ್ಯ ಕೊಟ್ಟಿರುವಂಥ ಸ್ಫೋಟಕ 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 ಹೇಳಿಕೆ, ಇದೇನು ಸತ್ಯನೋ ಇದೇನು ಸುಳ್ಳು? ನಮ್ಮ BP ಕೇಳದ ಸಂಗಮೇಶ, ಸರ್ ಇದು ಹೆಂಗೆ ಇದನ್ನು ತಗೊಳ್ಬೋದಾ, ಇದನ್ನು ತೋರಿಸೋಣ ನಾವು ಟಿವಿಲಿ ಅಂತ. ನಾವು ಹೇಳ್ತಾ ಇಲ್ಲ, ಚಿನ್ನಯ್ಯ ಮಾಡ್ತಿರೋ ಆರೋಪ ಡೈಲಿ ಪ್ರತಿದಿನ ಪಾರ್ಟ್ 1 ಹಿಡಿದು ಪಾರ್ಟ್ 25ರವರೆಗೂ 24ರವರೆಗೂ ತೋರಿಸಿದೀವಿ. 25ನೇ ಪಾರ್ಟ್ ನಾಳೆ ದಿನ ಜನ ಕೇಳ್ತಾರೆ, ಸರ್ ಡೈಲಿ ಒಂದೊಂದು ಪಾರ್ಟ್ ತೋರಿಸ್ತಾ ಇದ್ದೀರಾ, ಇವತ್ತು 25ನೇ ಪಾರ್ಟ್ ಯಾಕೆ ನೀವು ತೋರಿಸ್ತಿಲ್ಲ, ನಿಮ್ದಕ್ಕೇನು ಶೂಟ್ ಕೇಸ್ ಬಂತ ಅಂತಾರ. ಮೇಲೆ ಇಲ್ಲ, ನಾವು ತೋರಿಸ್ಲೇಬೇಕು. ಏನಿದೆ ಅವನು ಏನು ಹೇಳಿದರೆ ತೋರಿಸ್ಲೇಬೇಕು. ಎಸ್, ಚಿನ್ನಯ್ಯ ತಿಮರೋಡಿ ಪಾರ್ಟ್ 25 ವಿಡಿಯೋ ರಿಲೀಸ್ ಆಗಿದೆ. ಅಲ್ಲಿ ಚಿನ್ನಯ್ಯ ಒಂದು ಆರೋಪ ಮಾಡ್ತಾ ಇರೋ ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯ ಆಗ್ತಾ ಇದೆ. ಎಸ್, ಬನ್ನಿ ಅದನ್ನೇ ನೋಡುವ. ಚಿನ್ನಯ್ಯ ತಿಮರೋಡಿ ಪಾರ್ಟ್ 25ರ ವಿಡಿಯೋ ರಿಲೀಸ್ ಆಗಿದೆ. ಸಣ್ಣ ದಣಿಗೆ HIV ಇದೆ ಎಂದು ಚಿನ್ನಯ್ಯ ಆರೋಪ. ಚಿನ್ನಯ್ಯ ಹೇಳ್ತಾ ಇರೋದು, ನಾವಲ್ಲಪ್ಪ. ಜನರಿಂದ ನ್ಯಾಯ ಸಿಗಲ್ಲ, ಪರಮಾತ್ಮ ಕೊಡ್ತಾನೆ. ಸಣ್ಣ ದಣಿ ಏನೋ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ರು. ಚಿನ್ನಯ್ಯ ತಿಮರೋಡಿ ಮಾತನಾಡಿದ ವಿಡಿಯೋ ವೈರಲ್. 26ನೇ ವಿಡಿಯೋದಲ್ಲಿ, 25ನೇ ವಿಡಿಯೋದಲ್ಲಿ ಧರ್ಮಸ್ಥಳ ಸಂಘದ ಬಗ್ಗೆ ಮಾತಾಡಿರೋದು. 26ನೇ ವಿಡಿಯೋದಲ್ಲಿ ಚಿನ್ನಯ್ಯ ಹೊಸ ಬಾಂಬ್ ಸಿಡಿಸಿರೋದು. ಆಯ್ತಾ, 26ನೇ ವಿಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿರೋದು. 2 ವಿಚಾರದ ಬಗ್ಗೆ ನಾನೀಗ ಚರ್ಚೆ ಮಾಡ್ತಾ ಹೋಗ್ತೀನಿ. 2 ವಿಚಾರ ನೋಡಿ. ಮೊದಲನೇದು ಧರ್ಮಸ್ಥಳದ ಸಂಘ, ಎರಡನೇದು ಸಣ್ಣ ದಣಿಗೆ HIV ಏಡ್ಸ್ ಇತ್ತಂತೆ. ಅದನ್ನ ಎಲ್ಲ ಫಾರಿನ್ಗೆ ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡ್ ಬಂದ್ರಂತೆ. ನನಗೆ ಗೊತ್ತಿಲ್ಲಪ್ಪ,
ಫಾರಿನಲ್ಲಿ ಏಡ್ಸ್ಗೆ ಮದ್ದಿದೆಯಾ, HIV ಗೆ ಮದ್ದಿದೆಯಾ, ಆ ಥರ ಏನಾದ್ರು ಇದ್ರೆ ನನಗೆ ಕಮೆಂಟ್ ಮಾಡಿ ಯಾರಿಗಾದ್ರೂ ಗೊತ್ತಿದ್ರೆ, ಆಯ್ತಾ? ಪಾಪ ಇಲ್ಲಿ ಬೆಂಗಳೂರಿನಲ್ಲಿ ತುಂಬ ಜನ ಇದ್ದಾರೆ ಒಂದಷ್ಟು, ಅವ್ರನ್ನೆಲ್ಲ ಕಳಿಸ್ಕೊಳ್ಳೋಣ ಗೌರ್ಮೆಂಟಿಗೆಲ್ಲ ನಾವು ಹೇಳ್ಬಿಟ್ಟು. ಅಲ್ಲ, ನನಗಿದು ಸುಳ್ಳು ಅನಿಸ್ತಾ ಇದೆ ಚಂದ್ರ, ನಿಮಗೇನು ಅನಿಸ್ತಾ ಇದೆ? ಮೇ ಬಿ ಈಗ ಟ್ರೀಟ್ಮೆಂಟ್ ಬಂದಿರಬೇಕು ಅನ್ಸುತ್ತಿದ್ದೇವೆ. ಅಲ್ಲ, ಇದು ಆಗಿನ ಕತೆ ಅವ್ರು ಹೇಳ್ತಾ ಇರೋದು. ಹೋಗ್ಲಿ, ಈಗಿನ ಕತೆನಾ ಅದೊಂಥರ, ಈಗಿನ ಕತೆ ಆದ್ರೆ ಅದೊಂಥರ. ಇದು ಯಾವಾಗಿನ ಕತೆ? ಇದು ಆಗಿನ ಕತೆ. ಹೌದು 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 2014 15 15 16 ಅಂತಾನೆ ಇಟ್ಕೊಳ್ರಪ್ಪ. ಫಾರಿನಲ್ಲಿ ಹೋಗ್ಬಿಟ್ಟು ಸರಿ ಮಾಡಿಸ್ಕೊಂಡ್ ಬಂದ್ರು, ಆಯ್ತಾ? ಸಣ್ಣ ದಣಿಗೆ HIV ನಮಗೆ ಗೊತ್ತಿಲ್ಲಪ್ಪ, ಸಣ್ಣ ನಮಗೆ ಇದ್ರ ಬಗ್ಗೆ ನಮಗೇನು ಗೊತ್ತಿಲ್ಲ, ನಮಗೂ ಇದಕ್ಕೂ ಸಂಬಂಧ ಇಲ್ಲ. ಯಾರು ಚಿನ್ನಯ್ಯ ಮಾತಾಡಿರೋದು ತಿಮರೋಡಿ ಜೊತೆ ಆ 26ನೇ ಪಾರ್ಟ್ ಇದೆಯಲ್ಲ, ಆ 26ನೇ ಪಾರ್ಟ್ ಅಲ್ಲಿ ಈಗ ಅದೇನು ಈಗ 26ನೇ ಪಾರ್ಟ್ನೇ ಹಾಕಿ, ಇವಾಗ ಆಮೇಲೆ ಧರ್ಮಸ್ಥಳ ಸಂಘದ ಹಾಕುವ 26ನೇ ಪಾರ್ಟ್ನೇ ಹಾಕಿ. ಎಸ್, ನೋಡೋಣ ಬನ್ನಿ ಏನ್ ಮಾತಾಡಿದ್ದಾರೆ. ನೀವೊಂದ್ಸಲ ಹೇಳಿ, ನಾವು ಬಾಯಿ ಮಾತಲ್ಲಿ ಹೇಳಿದ್ರೆ ಸರಿ ಆಗಲ್ಲ. ಬೆಂಗಳೂರಿಗೆ ಎಮ್ಮನೆ ಸೆತ್ತೋದ್ರು, ಜೈಲಲ್ಲಿ ನ್ಯಾಯಪಡಿಸಲಿಲ್ಲ. ಹಾಗೆ ಇದು ಕಷ್ಟ. ನಾನು ನಗಾಡ್ಕೊಂಡಂತ ಹೇಳ್ತೀನಿ ಅಂತ ತಪ್ಪಿರ್ಕೋಬೇಡಿ, ಅವ್ರಿಗೆ ಅಷ್ಟು ಇದಿದೆ. ಪೀಠದ ಇದು ಏನೋ ಮುಂದಾಸಂತ ಹೇಳ್ತಿರಲ್ಲ, ತಲೆ ಗಟ್ಟಿ, ಭಯಂಕರ ತಲೆ ಮಾಡಿಸ್ತಾರೆ. ಸೂಟ್ಕೇಸ್ ದುಡ್ಡು ಇಟ್ಕೊಂಡು ಎಲ್ಲ ಏನು ಚಿನ್ನ ಎಷ್ಟು ಗಟ್ಟಿ ಏನು ಇರಲಿ, ಆ ಪರಮಾತ್ಮನಲ್ಲಿ ಭಗವಂತ ನೋವು ಕೊಡ್ತಾನೆ. ಇದು ಸತ್ಯ. ನಮ್ಮ ಜನರಿಂದ ನ್ಯಾಯ ಸಿಕ್ಕುವುದಿಲ್ಲ, ದೇವರೊಂದು ನೋವು ಕೊಡ್ತಾನೆ. ದೇವರೇ ಕೊಡುದು, ಏನೋ ಸಿಕ್ಕು ಕೊಡ್ತಾನೆ, ದೇವರೇ ಕೊಡುದು. ಯಾಕೆ ಈಗ ಸ್ವಲ್ಪ ಒಂದು 10 ವರ್ಷದ ಹಿಂದೆ ಅಂತ 10 ವರ್ಷನ ಯಾವಾಗ ಸರಿ ನೆನಪಿಲ್ಲ, ಅವರಿಗೆ ಒಂದು ಏಡ್ಸ್ ಬಂತಲ್ಲ, ಹರ್ಷೇಂದ್ರ ಇದೇ ಇರ್ತಲ್ಲ, ಅದ ಸಣ್ಣದನಿಗಳಿಗೆ ವೀರೇಂದ್ರಗೆ ತಮ್ಮನಿಗೆ ಏಡ್ಸ್ ಕಾಯಿಲೆನೇನೋ ಒಂದು ನೋವು ಬಂತು ಅಂತ ಈಗ ಆಗಿರೋದು ಕಡ್ಡಿಯಾಗಿ ಆಗಿ ಮತ್ತೆ ಎಲ್ಲ ಅಮೆರಿಕ ಟ್ರೀಟ್ಮೆಂಟ್ ತಗೊಂಡು ಬಂದು ಆಗ ಅರ್ಧ ನೇಚುರೋಪತಿ ಆಸ್ಪತ್ರೆ ಕಟ್ಟಲಿಲ್ಲ. ಇಲ್ಲಿಂದ ಇಲ್ಲಿವರೆಗೂ ಐಸು ಇದು ಎಲ್ಲ ಹಿಂದಗಡೆ ಟ್ಯಾಂಕ್ ಕಟ್ಕೊಂಡು ಸ್ವಲ್ಪ ನಡೆದಾಡ್ತಾ ಇತ್ತು, ಊರಿಂದಲೇ ಇರಬೇಕು ಅಂತ. ಈಗ ರೆಡಿ ಆಗ್ಬೋದು, ಸರಿ ಆಗ್ಬೋದು, ಅದನ್ನು ಕಂಡಿದ್ವಿ. ಇಲ್ಲಾಂದ್ರೆ ಸಾಯ್ತಾರೆ ಅನ್ಕೊಂಡಿದ್ವಿ. ಈ ತರ ಇದ್ವಿ, ನೋವು ಬಂದು ಅದನ್ನು ಸರಿ ಮಾಡ್ಕೊಂಡು ಇದೇ ಸತಿ ಇದೇ ಬಂದು ತಿರುಗಾಡ್ತಾ ಇದ್ವಿ. ಏಡ್ಸ್ ಬಂದು ಅದನ್ನು ಸರಿ ಮಾಡ್ಕೊಂಡು ವಿದೇಶದಲ್ಲಿ ಹೋಗಿ ಏನು ಎಲ್ಲ ಫುಲ್ ಒಂದು ಏನೋ ಹೇಳ್ತಾರಲ್ಲ ವೈರ್ಲೆಸ್ ಇದೆ ನೋಡಿ, ವಾರ್ಡ್ಲೆಸ್, ಆ ತರ ಒಂದು ಇಲ್ಲಿ ಟವರ್ನಾಗ ಅದರಲ್ಲಿ ಎಲ್ಲ ಬಿಟ್ಟು ಫುಲ್ ಇದು ಗ್ಲಾಸ್ ಕನ್ನಡಿಗ ಅವ್ರು ಮಾತಾಡೋದು ಇದನ್ನು ತೆಗೆದು ಮಾತಾಡೋರಿಗೆ ಆ ತರ ಆಗ ಅರ್ಧ ಸಾಂತ್ವನ ಕಟ್ತಾ ಇದ್ರು ಅಷ್ಟೇ. ಎಲ್ಲ ಇದು ಮಾಡ್ತಾ ಎಲ್ಲ ಭಗವಂತ ಕೊಡ್ಬೇಕು ದೇವರು. ಆದ್ರೆ ಇದು ಇಷ್ಟು ಸ್ಟ್ರಾಂಗ್ ಆಗಿ ಬರ್ತದೆ ಅಂತಂದ್ರೆ ದೇವರು ಇಲ್ಲದೆ ಬರಲಿಲ್ಲ, ದೇವರು ಇದ್ದದ್ರಿಂದಾನೇ ಬಂದದ್ದು. ಯಾಕಂದ್ರೆ ನನಗೆ ಒಂದು ಆಶ್ಚರ್ಯ ಕಾಣಿಸ್ತದೆ, ದೂರದವರು ಭಕ್ತಿ ವಿಷಯದಲ್ಲಿ ಮುಟ್ಟಾಳು ಚಂದ್ರ ಅವರೆಲ್ಲ ಹೇಳೋದ್ರಿಂದ ನನಗೆ ತುಂಬಾ ಸಂಕಟ ಆಗ್ತದೆ. ಭಕ್ತಿ 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 ಅಂತಾರೆ, ಆದ್ರೆ ಇಲ್ಲಿ ನಡೆಯೋದು ಅವ್ರಿಗೆ ಗೊತ್ತಾಗೋದಿಲ್ಲ. ಏನು ತಗೊಂಡು ಭಕ್ತಿ, ಆದ್ರೆ ಇಲ್ಲಿ ಎಷ್ಟು ಜನ ಏಟ್ ತಿಂದೋಯ್ತಾರೆ ನೋಡಿ, ಅವ್ರಿಗೆ ಆ ಭಕ್ತಿ ಗೊತ್ತಿರ್ತದೆ. ಇಲ್ಲಿ ಧರ್ಮದ ಹೇಳ್ತಿರ್ತಾರೆ ನೋಡಿ, ಅವ್ರಿಗೆ ಮಾತ್ರ ಧರ್ಮಸ್ಥಳ ಭಕ್ತಿ ಹೀಗೆ ಅಂತ ಗೊತ್ತಿರ್ತಾರೆ. ಕೆಲವೊಂದು ಬಂದು ಹೋಗೋರಿಗೆ ಅವತ್ತು ಅವತ್ತಿಗೆ ಆಗಿ ನೀವು ಸತ್ಯ ಹೇಳಿ ಏನಾಗಲಿಲ್ಲ. ನಾವೀಗ ಹೋರಾಟ ಮಾಡೋದು ಆ ಅಣ್ಣಪ್ಪನೇ ನಿಮ್ಮನ್ನು ಕಳಿಸೋದು. ಅದು ನನ್ನನ್ನು ರೆಕಾರ್ಡ್ ಮಾಡಿದ್ದಾರೆ ನೋಡಿ, ಅವರು ನನ್ನನ್ನು ಕರೆಸಿ ನಾವು ಇಲ್ಲಿ ಕರೆದ್ರು ವಿಷಯದಲ್ಲಿ ಹಾಗೆ ಎಲ್ಲ ಏರಿಸಿ ಲಾಸ್ಟ್ ಹೇಳ್ತಾರೆ, ನಿನ್ನ ನೆನೆಸಿ ನೋಡದಷ್ಟು ಕಾಸು ನಾನು ಕೊಡ್ತೇನೆ, ನಮಗೆ ಮೇಲೆ ಎದ್ದವರು ಇದ್ದಾರೆ ಕಾವಂದರು, ನೀನು ಎದುರು ಬೇಡ, ಯಾವ ಹೈಕೋರ್ಟ್ಗೆ ನೋಡಿ. ಸಣ್ಣ ದಣಿಗಳಿಗೆ HIV ಏಡ್ಸ್ ಇತ್ತು ಅಂತೇಳಿ ಚಿನ್ನಯ್ಯ ಹೇಳ್ತಿರುವಂತ ವಿಡಿಯೋ 26ನೇ ಪಾರ್ಟ್ನಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಯಾರೋ ಕೇಳ್ತಾ ಇದ್ದಾರೆ ಏಡ್ಸ್ ಅಂದ್ರೆ ಏನು ಅಂತೇಳಿ. KR ಭಟ್ನಗರ್ ಅಂತ, ಅದೇ ಲಾಸ್ಟ್ 2 years ಬ್ಯಾಕ್ ನಿಮಗೆ ಬಂದಿತ್ತಲ್ಲ, ಅದೇ ಸರ್. ಹಂಗೆ ಹೇಳ್ಬೇಕಷ್ಟೆ. ಏನು ಗಲೀಜು ಮನುಷ್ಯರದರಪ್ಪ ನೀವೆಲ್ಲ. ಏನು ಸುದ್ದಿ ಇದೆ ಅದ್ರ ಬಗ್ಗೆ ಇದು ಮಾಡಿ ಅಂತಂದ್ರೆ ನೀವು ಬಾಯಿಗೆ ಬಂದಂಗೆ ಮಾತಾಡ್ತೀರಾ. ಯೋಗ್ಯತೆಗೆ ಅದು ಏನು ಹೇಳಬೇಕು ಗೊತ್ತಿಲ್ಲ. ಓಕೆ, ಧರ್ಮಸ್ಥಳ ಸಂಘದ ಬಗ್ಗೆ ಮಾತನಾಡಿರೋದು ಒಂದು, ಇದು ಎಕ್ಸ್ಕ್ಲೂಸಿವ್.
ಇನ್ನೊಂದು ಧರ್ಮಸ್ಥಳ ಸಂಘದ ಬಗ್ಗೆ ಮಾತನಾಡಿರುವಂತ ವಿಡಿಯೋ ಕೂಡ ನಮ್ಮ ಬಳಿ ಇದೆ. 25ನೇ ವಿಡಿಯೋ ಹಾಕ್ಬಿಡಿ ಅದನ್ನು ಕೂಡ. ತಿರುಪತಿ ದುಡ್ಡು ಅಂತ ಹೇಳಿ ಸುಮ್ಮನೆ ಪ್ರಚಾರ ಮಾಡಿಬಿಟ್ಟಿದ್ದಾರೆ. ಆದ್ರೆ ಇಲ್ಲಿ ಗೋಣಿ ತಂದು ಸುರಿಯೋದು ಇಲ್ಲಿಗೇನೆ. ಯಾವುದು ಸುಲ್ಕೇಸ್ ತಂದು ಸುರಿಯೋದು ಇಲ್ಲಿಗೇನೆ. ಸಸ್ಪೆನ್ಸ್ ಅಲ್ಲಿ ಬರೋದೆಲ್ಲ ಅವರ ಮನೆಯೊಳಗೆ ಹೋಗಿ ಕೊಡ್ತಾರೆ. ಸಸ್ಪೆನ್ಸ್ ಇಲ್ಲದೆಲ್ಲ ಒಳ್ಳೆ ಒಳಗೆ ನಮಗೆ ಸುರಿತಾರೆ. ಚಿನ್ನ ತುಲಾವರ ಅದು ಇದು ಹಾಲು ನೋವು ಅಂತ ಇಲ್ಲಿ ಬೇಜನ್ ಬರ್ತದೆ. ಈಗ ಇನ್ನೊಂದು ನ್ಯೂಸ್ ಕೇಳಿಲ್ಲ, ಆಯುರ್ವೇದಿಕ್ ಹಾಸ್ಪಿಟಲ್ ಇನ್ನೊಂದು ಕಟ್ಟಿದ್ದಾರೆ ಉಜಿರೆಯಲ್ಲಿ, ಧರ್ಮಸ್ಥಳ ಹಾಸ್ಪಿಟಲ್. ಆ ಹಾಸ್ಪಿಟಲ್ಗೆ ಇಂಟರ್ಲಾಕ್ ಹಾಕ್ಲಿಕ್ಕೆ ಬಂದವರು ನನಗೊಂದು ಸಸ್ಪೆನ್ಸ್ ವಿಷಯ ಹೇಳಿದ್ರು. ಈಚೆ ಕುಂದಪುರಿಯ ಇಂಥದ ಅಲ್ಲಿ ಬರ್ತದೆ ಆ ಊರಿನ ಹೆಸರು, ಅವರ ಅಪ್ಪನ ಊರ, ತಂದೆಯ ಊರ, ತಾಯಿಯ ಊರ ಗೊತ್ತಿಲ್ಲ, ಎಡ್ಡೆ ಅವರು. ಇವರಿಗೆ ಒಂದು ಸಮಯಕ್ಕೆ ತಲೆಮಾರು ಇಲ್ಲ ನೋಡಿ. ಇವರ ತಲೆಮಾರಿಗೆ ಹೆಂಗಸು ಮಾತ್ರ, ಹೆಣ್ಣು ಮಕ್ಕಳು ಮಾತ್ರ, ಗಂಡು ಮಕ್ಕಳು ಇಲ್ಲ. ಆದ ಕಾರಣ ಒಂದು ವೇಳೆ ಎಲ್ಲಾದ್ರೂ ಗೌರ್ಮೆಂಟ್ ಹೋದ್ರೆ ಬದುಕಿಗೆ ಜೀವನ ಬೇಕಲ್ಲ, ಎಲ್ಲ ದೊಡ್ಡ ಬಿಲ್ಡಿಂಗ್ ಒಂದು ಕಟ್ಟಿ ಇಟ್ಟಿದ್ದಾರೆ ಅಂತ ಆ ಕಡೆ. ಅವರ ತಾಯಿ ತಂದೆ ಊರು ಅಂತ ಗೊತ್ತಿಲ್ಲ. ಅವರು ಹೇಳಿದ್ರು, ಕೆಲಸ ಮಾಡಿದವರು ಬಂದು ಹೇಳಿದ್ರು ನಮ್ಗೆ ಇಂಟರ್ಲಾಕ್ ಆಗ್ಬೋದು. ಅಡಿಯಲ್ಲಿ ಸೊರಂಗದಾರಿ ಕಟ್ಟಿ ಇಟ್ಟಿದ್ದಾರಂತೆ. ಚಿನ್ನವೆಲ್ಲ ತಗೊಂಡೋಗಿ ತುಂಬಿಸಿಕೊಳ್ಳೋದು ಎಲ್ಲ ಪೂರ ಅದು ಕಂಡಿಡ್ಲಿಕ್ಕೆ ಅವ್ರು ಹೇಳಿದ್ರು ನನಗೆ. ಅವತ್ತು ಯಾರು ಇಂಟರ್ಲಾಕ್ ಹಾಕ್ಲಿಕ್ಕೆ ಹೋದ್ರು ನೋಡಿ, ಅವ್ರು ನೋಡಿ ಬಂದಿದ್ರು. ಇಲ್ಲಿ ಇಂಟರ್ಲಾಕ್ ಹಾಕಿದವರು ಹೇಳಿದ್ರು ನನಗೆ. ಇಲ್ಲಿ ಉಜಿರೆಯಲ್ಲಿ ಇಂಟರ್ಲಾಕ್ ಹಾಕಿದ್ರು ನೋಡಿ, ಇಂಟರ್ಲಾಕ್ ನಡ್ಕೊಂಡು ಹೋಗೋ ಪಾದಿಗೆ ಅವ್ರು ಹೇಳಿದ್ರು ಅಲ್ಲಿ ಕೆಲಸ ಆಗ್ತಾ ಉಂಟು, ಹೀಗೆ ಅಲ್ಲಿ ಕಟ್ತಾ ಇದ್ದಾರೆ ಅಂತ. ಅದು ಜಾಗ ಅವರಿಗೆ ಸಸ್ಪೆನ್ಸ್, ನಮಗೆ ಗೊತ್ತಿಲ್ಲ. ಇವರು ನೋಟ್ ಎಲ್ಲ ಚೇಂಜ್ ಮಾಡಿಬಿಡ್ತಾರೆ, ಚಿನ್ನವನ್ನು ಚೇಂಜ್ ಮಾಡಿದ್ದಾರೆ. ಚಿನ್ನವನ್ನೆಲ್ಲ ಬಿಸ್ಕೆಟ್ ಮಾಡಿ ಅಲ್ಲಿ ಉಳಿಸಿರ್ತಾ ಇರ್ತಾರೆ. ಒಂದು ಕಾಲದಲ್ಲಿ ಚಿನ್ನದಲ್ಲಿ ಬದುಕಬಹುದು, ನೋಟ್ನಲ್ಲಿ ಬದುಕಲಿಕ್ಕಾಗಲ್ಲ, ಬೆಂಕಿ ಹಾಕಬೇಕು ನೋಟನ್ನು. ಆ ಉದ್ದೇಶ ಯಾವುದು ಚಿನ್ನ ಹೊಸ ಚಿನ್ನ ಬರ್ತದ, ಬೆಳ್ಳಿ ಹೊಸ ಬೀಳ್ತದ, ದುಡ್ಡು ಉಂಟಲ್ಲ ಚಿಲ್ಲರೆ ಕಾಸು. ಆ ವಸಂತಮಾಲ ಅಂತ ಒಂದು ಬಿಲ್ಡಿಂಗ್ ಇದೆ, ಅದರಲ್ಲಿ ಎರಡರನ್ನು ಬಿಟ್ಟು ಒಂದ್ರಿ ಆಗಿಟ್ಟು ನಾವು ರಾಗಿ ಮಾತ್ರ ಒಂದ್ರಿ ಹಾಕ್ತೀವಿ, ಭತ್ತ ರಾಗಿನ. ಅವ್ರು ಚಿಲ್ಲರೆ ಕಾಸು ಒಂದ್ರಿ ಹಾಕ್ತಾರೆ. ಇಲ್ಲಿ ₹1, ₹2 ಸಪರೇಟ್ ಬೀಳುವಾಗೆ, ಕಾಯಿ ಬೀಳುವಾಗೆ ಒಂದ್ರಿ ಇಟ್ಟಿದ್ದಾರೆ. ಅದ್ರಲ್ಲಿ ಆಡಿಸಿ ಅದನ್ನು ಮೂಟೆ ಕಟ್ಟಿಗೆ ಲಾರಿಗೆ ಹಾಕಿ ಅದೇನೋ ಮಂಗಳೂರು ಕಡೆ ಕಳಿಸ್ತಾರೆ, ಎಂತ ಬ್ಯಾಂಕ್ ಗೊತ್ತಿಲ್ಲ. ಅದರಿಂದ ದುಡ್ಡಾಗೆ ಬರ್ತದೆ. ಚಿಲ್ಲರೆ ಕಾಸೇ ಸಪರೇಟ್ ಆಗಿ, ನೋಟೇ ಬೇರೆ, ಚಿಲ್ಲರೆ ಕಾಸೇ ಬೇರೆ. ಏನ್ ಮಾಡ್ತಾರೆ ಅವರು? ಈ ಸೌಜನ್ಯನ ಉದ್ದೇಶ ನಡೆದ ನಂತರ ಧರ್ಮಸ್ಥಳ ಸಂಘ ಸೃಷ್ಟಿ ಮಾಡಿದ್ದೆ ಅದಕ್ಕೋಸ್ಕರ. ಗ್ರಾಮದಲ್ಲೆಲ್ಲ ಧರ್ಮಸ್ಥಳ ಮಹಿಳಾ ಸಂಘ ಅಂತ ಸೇರಿಸಿದ್ದು ಈ ಉದ್ದೇಶ, ಮಹಿಳೆಯರ ಆರೈಸಿದಂತೆ ಮಾಡಿದ್ದಾರೆ ಅಂತ ಕಾಣ್ತದೆ. ಬೇರೇನಿಲ್ಲ, ಜನಗಳನ್ನು ದೃಷ್ಟಿಯನ್ನು ಸೆಳೆಯಲಿಕ್ಕೆ. ಈಗ ಗೌರ್ಮೆಂಟ್ ಅಲ್ಲಿ ಸವಲತ್ತು ಕೊಡೋದು ನ್ಯಾಯ. ಇವರು ಗೌರ್ಮೆಂಟ್ ಕರ್ನಾಟಕ ರಾಜ್ಯಕ್ಕೆ ಸವಲತ್ತು ಕೊಡ್ಲಿಕ್ಕೆ ಹೇಳಿ ಸರ್, ಈ ದುಡ್ಡನ್ನು ತಗೊಂಡು ಗೌರ್ಮೆಂಟ್ಗೆ ಕೊಡ್ಬೋದಲ್ಲ. ಗೌರ್ಮೆಂಟ್ ಅಷ್ಟು ಸುಲಭದಲ್ಲಿ ಕೈ ಹಾಕ್ಲಿಕ್ಕೆ ಆಗಲ್ಲ. ಆಗದವ ಸೆತ್ತ ಏನು ಮಾಡ್ಲಿಕ್ಕೆ ಆಗಲ್ಲ. ನನಗೆ ಒಂದು ಡೌಟ್, ಅಂತ ಜೈಲಲ್ಲಿದ್ದಾನೆ ನೇತ್ರಾವತಿ. ಓಕೆ ನೋಡ್ತಾ ಇದ್ದೀರಾ ಇಲ್ಲಿ ಒಂದಷ್ಟು ಯಾವ ರೀತಿಯಾಗಿ ಮಾತನಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಇಲ್ಲಿ ಏನ್ ನಡೀತಾ ಇದೆ, ಏನ್ ಕತೆ ಅನ್ನೋದೇ ಒಂದು ರೀತಿಯಲ್ಲಿ ಸಂಶಯಾಸ್ಪದ. ಚಿನ್ನಯ್ಯ ಹೇಳ್ತಾ ಇರೋದು ಸತ್ಯನಾ, ಅದು ನಂಬೇಕಾ? ನೀವು ಡಿಸೈಡ್ ಮಾಡಿ. ಚಿನ್ನಯ್ಯ ಹೇಳಿರೋದು ಒಂದು, ಇವತ್ತಿನ ವಿಡಿಯೋದಲ್ಲಿ 25 ಮತ್ತು 26ನೇ ವಿಡಿಯೋದಲ್ಲಿ ಪಾಯಿಂಟ್ ನಂಬರ್ 1, ಧರ್ಮಸ್ಥಳ ಸಂಘ ಇವರು ಮಾಡ್ಕೊಂಡಿದ್ದೆ ಸೌಜನ್ಯ ಕೇಸನ್ನ ಮರೆಸೋದಕ್ಕೆ, ಸ್ವಲ್ಪ ಮಹಿಳೆಯರನ್ನ ನಮ್ಮ ಇದಕ್ಕೆ ನಾವೇನೋ ಸಾಮಾಜಿಕ ಕಾರ್ಯ ಮಾಡ್ತಾ ಇದೀವಿ, ಊರು ಉದ್ಧಾರ ಮಾಡ್ತಾ ಇದೀವಿ ಅಂತ ತೋರಿಸಿಕೊಳ್ಳೋದಕ್ಕೆ ಅಂತ ಚಿನ್ನಯ್ಯ ಸ್ಫೋಟಕವಾಗಿ ಇವತ್ತು ಹೇಳಿಕೆಯನ್ನ, ಅಂದ್ರೆ ಇವತ್ತಲ್ಲ ಅವತ್ತೇ ಕೊಟ್ಟಿರೋದು, ಇವತ್ತು ರಿಲೀಸ್ ಆಗಿದೆ. ಆಮೇಲೆ ಸಣ್ಣ ದಣಿ ಅಂತ ಯಾರೋ ಗೊತ್ತಿಲ್ಲ, ಸಣ್ಣ ದಣಿ ಅವರಿಗೆ HIV AIDS ಇತ್ತಂತೆ, ಅದನ್ನ ಅವ್ರು ಫಾರಿನ್ಗೆ ಹೋಗ್ಬಿಟ್ಟು ಕ್ಲಿಯರ್ ಮಾಡ್ಕೊಂಡ್ ಬಂದಿರಂತೆ ಅಂತ ಚಿನ್ನಯ್ಯ ಆರೋಪ ಮಾಡ್ತಾ ಇದ್ದಾರೆ. ಅದು ನಿಜಾನ ಸುಳ್ಳೋ ಗೊತ್ತಿಲ್ಲ ನಮ್ಗೆ. ಅದು ನಿಜ ಅನ್ಸುತ್ತಾ ಸುಳ್ಳು ಅನ್ಸುತ್ತಾ ನೀವೇ ಕಮೆಂಟ್ ಮಾಡೋ ಮುಖಾಂತರ ತಿಳಿಸಿ. ಸೊ ಏನಿದು ಕತೆ, ನಿಜ ಇರ್ಬೋದಾ ಸುಳ್ಳಿರ್ಬೋದಾ? ಇವರೆಲ್ಲ ಅಲ್ಲಿ ನೋಡಿದ್ರೆ ಬೇರೆ ಮಾಧ್ಯಮಗಳಲ್ಲಿ ಅನನ್ಯ ಭಟ್, ತಾಯಿ ಸುಜಾತ ಭಟ್ ಅವ್ರು ನೋಡಿದ್ರೆ ಧರ್ಮಾಧಿಕಾರಿಗಳಿಗೆ ಕ್ಷಮೆಯನ್ನ ಕೇಳ್ತಾ ಇದ್ದಾರೆ. ನಾನು ತಪ್ಪು ಮಾಡಿಬಿಟ್ಟೆ, ನಾನು ತಪ್ಪು ಹೇಳಿಬಿಟ್ಟೆ, ನಾನು ಕತೆ ಕಟ್ಟಿಬಿಟ್ಟೆ, ನಾನು ಹೇಳಿದ್ದೆಲ್ಲ ಸುಳ್ಳು ಅಂತ ಧರ್ಮಾಧಿಕಾರಿಗಳಿಗೆ ಪರೋಕ್ಷವಾಗಿ ಕ್ಷಮೆ ಕೇಳಿಬಿಟ್ಟಿದ್ದಾರೆ. ನಾವು ಹಿಂಗಾದಾಗ ನಾವು ಯಾರನ್ನು ನಂಬೋದು, ಯಾರನ್ನು ಬಿಡೋದು? ಇಲ್ಲಿ ಯಾರು ಕಳ್ಳರು, ಯಾರು ಮಳ್ಳರು, ಯಾರು ಏನು ಅಂತ ಗೊತ್ತಾಗ್ತಾ ಇಲ್ಲ.